ಅದ್ದೂರಿಯಾಗಿ ವಿವಾಹ ಆಗಬೇಕು ಅಂತ ನಿರ್ಧರಿಸಿರೋರಿಗೆ ಇದೊಂದು ಶಾಕಿಂಗ್ ನ್ಯೂಸ್. ಯಾಕಂದ್ರೆ ಇನ್ಮುಂದೆ ಅದ್ದೂರಿ ಮದುವೆಗಳಿಗೆ ತೆರಿಗೆ ವಿಧಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಅದ್ದೂರಿ ಮದುವೆಗಳನ್ನ ನಿಯಂತ್ರಿಸಲು ಕಾನೂನು ಇಲಾಖೆ ಪರಿಶೀಲಿಸುತ್ತಿದೆ ಎಂದು ಸಚಿವ ಟಿ.ಬಿ. ಜಯಚಂದ್ರ ಹೇಳಿದ್ದಾರೆ. ನಗರ ಪ್ರದೇಶದಲ್ಲಿ 1,000ಕ್ಕಿಂತ ಹೆಚ್ಚು ಜನ ಸೇರುವ ಅಥವಾ 5 ಲಕ್ಷ ರೂಪಾಯಿಗಿಂತ ಹೆಚ್ಚು ವೆಚ್ಚದ ಮದುವೆಗೆ ಈ ನಿಯಮ ಅನ್ವಯವಾಗಲಿದೆ. ಮದುವೆ ತೆರಿಗೆಯಿಂದ ಬರುವ ಹಣವನ್ನ ಮ್ಯಾರೇಜ್ ಫಂಡ್ ಮೂಲಕ ಬಡವರ ವಿವಾಹಕ್ಕೆ ನೆರವಾಗುವುದು ಸರ್ಕಾರದ ಉದ್ದೇಶವಾಗಿದೆ. ಈ ಬಗ್ಗೆ ಸದನದಲ್ಲಿ ಅಂತಿಮ ರೂಪ ನೀಡಲಾಗುತ್ತದಂತೆ. ಸರಳ ಮದುವೆಗಳು, ಸಾಮೂಹಿಕ ಮದುವೆಗಳು, ಅಂತರ್ಜಾತಿ ಮದುವೆಗಳು, ಇದನ್ನು ನಾವು ಹೆಚ್ಚು ಯಾಕೆ ಮಾಡಬಾರ್ದು? ಇದು ಚಿಂತನೆ ಅಷ್ಟೇ. ಅದಕ್ಕೆ ನಾನೇನು ಮಾಡಿದ್ದೀನಿ, ನಾನು ಒಂದು ಆ ಕಾನೂನನ್ನು ಬಲಪಡಿಸಿ ದುಬಾರಿ ಇದೆ ಅಂದರೆ ನಾವೇನು ದುಬಾರಿ ಅಂತಂದರೆ ಅವ್ರು ಮದುವೆ ಮಾಡೋದೇನು ಬೇಡ ಅಂತ ಹೇಳೋಕ್ಕಾಗೋಲ್ಲ. ಬಟ್ ಎಷ್ಟು ಖರ್ಚು ಮಾಡ್ತಾರೆ ಅದರ ಮೇಲೆ ನಾವು ಯಾಕೆ ಟ್ಯಾಕ್ಸ್ ಹಾಕಬಾರ್ದು? ಅದನ್ನು ಸಿಟಿಗಳಲ್ಲೇ ಮುಖ್ಯವಾಗಿ ಲ್ಯಾವಿಶ್ಲಿ ಸ್ಪೆಂಡಿಂಗ್ ಮನಿ, ಲ್ಯಾವಿಶ್ ಸ್ಪೆಂಡಿಂಗ್. Is it not a vulgar show of wealth? It is a vulgar show of wealth. Then how can we tolerate? And tolerate in the sense, ಅದು ಸಂವಿಧಾನ ಪ್ರಕಾರ ಕೆಲಸ ಮಾಡ್ಬೇಕಾದ್ರೆ ನಮಗೂ ಗೈಡ್ಲೈನ್ಸ್ ಇದೆ. ಅದನ್ನು ಎಲ್ಲ ಒಂದು ಕಡೆಗೆ ಅದನ್ನು ಟ್ಯಾಕ್ಸನ್ನು ಮಾಡಬೇಕು ಅಂತೇಳಿ